ಮತ್ತೆ ನಮ್ಮ ಭಾವಂದು ಆಕ್ಟಿಂಗ್ ಸೂಪರ್ ಆಗಿತ್ತು ಮಾರ್ರೆ. ನಕ್ಕ ನಕ್ಕ ಸಾಕಾಯ್ತು, ರಿಯಲಿ ಸೂಪರ್, ಆಲ್ ದ ಬೆಸ್ಟ್. ಬಂದರು ಭಾವ ಬಂದರು. ಬಲೆ 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 ಫಿಲ್ಮ್ ಪೊಯ್ ಓ ಫಿಲ್ಮ್ ಸೋ ಇಲ್ಲಿ ನಮ್ಮ ಕ್ರೇಜಿ ಬಾಯ್ಸ್ ಇದ್ದಾರೆ, ಅವ್ರ ಜೊತೆ ಕೇಳುವ. ನಾವು ಇನ್ನೊಂದು ಮನೆಯ ಹೆಣ್ಣನ್ನು ಯಾವ ದೃಷ್ಟಿಯಿಂದ ನೋಡ್ತೇವ, ನಮ್ಮ ಮನೆಯ ಹೆಣ್ಣನ್ನು ಇನ್ನೊಬ್ಬರು ಅದೇ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ. ಸೊ ಆ್ಯಸ್ ಎ ಸೊಸೈಟಿ ನಾವು ಎಜುಕೇಟ್ ಆಗಿರಬೇಕು. ಅದನ್ನು ಇದರಲ್ಲಿ ಭಾರಿ ಫನ್ನಿಯಾಗಿ ಆ ಮೆಸೇಜನ್ನು ಡೆಲಿವರಿ ಮಾಡಿದ್ದಾರೆ. ಸೊ ವೆರಿ ವೆರಿ ಗುಡ್ JP ತುಮಿನಾಡು, ಆಲ್ ದ ಬೆಸ್ಟ್. ಆ್ಯಂಡ್ ಪ್ರೇಕ್ಷಕರೆಲ್ಲ ಬಹಳ ಕುತೂಹಲದಿಂದ ಕಾಯುತ್ತಿದ್ದಾರೆ. ತುಂಬಾ ಕಾಮಿಡಿ ಇತ್ತು, ಸೂಪರ್ ಇತ್ತು. ರಾಜ್ಬಿ ಶೆಟ್ಟಿ ವೆರಿ ಜೈ. ಡೈರೆಕ್ಷನ್ಗೆ ಹ್ಯಾಟ್ಸ್ ಆಫ್. ಯಾವ್ದು ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ಕೊಟ್ಟಿದ್ದಾರ ಸೂಪರ್ ಬಂದು ಸೂಪರ್. ಇದು ಔಟ್ ಆಫ್ ಔಟ್, 10ನಲ್ಲಿ 10, ಏನು ಮಾತಾಡಲಿಕ್ಕಿಲ್ಲ. ತುಳುವಲ್ಲಿ ಯಾಕೆ ರಿಲೀಸ್ ಮಾಡ್ತಿರಲ್ಲ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಉಂಟು ನನಗೆ ಇವತ್ತಿಗೆ ಸಹ. JP ತುಮಿನಾಡು ಅವರಿಗೆ ಇನ್ನೊಂದು ರಿಕ್ವೆಸ್ಟ್, ಎಲ್ಲ ಮಸ್ಕ ತುಳುವರಿಂದ ಇನ್ನೂ ಸಹ ಅವಕಾಶ ಇದೆ, ದಯವಿಟ್ಟು ತುಳುವಲ್ಲಿ ಇನ್ನೊಮ್ಮೆ ರಿಲೀಸ್ ಮಾಡಿ, ನಾವೆಲ್ಲರೂ ಇನ್ನೊಮ್ಮೆ ಬಂದು ಥಿಯೇಟ್ರಿಗೆ ನೋಡ್ತೇವೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹಾಯ್, ವೆಲ್ಕಮ್ ಟು ಧನು ವ್ಲಾಗ್. ಈತ ವ್ಲಾಗ್ದ ವಿಶೇಷದಾದ ಪಂಡ ಊರುಡು ಮಸ್ತ್ ಸೌಂಡ್ ಮಂತೊಂದು ಇಪ್ಪುನ ಸೂ ಫ್ರಮ್ ಸೋ ಫಿಲ್ಮ್ ಮಸ್ಕತ್ಗೆ ಬೈದಿಡು. ಅಂಚ ನಮ್ಮವೇನು ತೂವರೆ ಪೋಂದುಲ್ಲ, ಏತ್ ಗಮ್ಮತ್ ಇಪ್ಪುಂಡು ಮೂವಿ ಎಂಚ ಇಪ್ಪುಂಡು. ರಿವ್ಯೂ ಮಾತ್ರ ತೋನ ಖುಷಿ ಆವೊಂದುಂಡು ಎಂಕಲ್, ಇದಾಯ ಪಂಡ ಫುಲ್ ಕಾಮಿಡಿ ಉಂಡು. ಅಂಚ ಇಂಚ ಪೂರ ಮಸ್ತ್ ಕೇನೊಂದುಲ್ಲ ಎಂಕಲ್. ಸೊ ಅಂಚ ಎಂಕಲ್ ಫಿಲ್ಮ್ ತೂವರೆ ಪೋಂದುಲ್ಲ, ಬಲೆ ನಿಖಿಲ್ಲ ಬಲೆ ಎಂಚ ಉಂಡು ಏನುಂಡು ಅಲ್ಪ ತಗಡ್ಲ ಅಲ್ಪ ಜನ ಕೊಡ್ಲಿ ರಿವ್ಯೂಗೆ ಎತ್ತೋಂಗ. ಬಲೆ 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 ಫಿಲ್ಮ್ ಪೊಯ್ ಓ ಫಿಲ್ಮ್ ಸೋ ಸೂ ಫ್ರಮ್ ಬಂದರು ಭಾವ ಬಂದರು. ಬಂದರು ಭಾವ ಬಂದರು. ಪ್ರೇಕ್ಷಕರೆಲ್ಲ ಬಹಳ ಕುತೂಹಲದಿಂದ ಕಾಯುತ್ತಿದ್ದಾರೆ. ಮಾತಾ ತುಳುನಾಡ್ದ ಆಕ್ಟರ್ ನಕಲೆ ಸೇರ್ದು ಮಲ್ದಿನ ಅಂಚಿತ್ನ ಮೂವಿ ಒಂಜಿ ಮೂವಿ. ಹಾಯ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಮಸ್ಕತ್ನ ಥಿಯೇಟರಲ್ಲಿದ್ದೇವೆ. ಇಲ್ಲಿ ಸೂ ಫ್ರಮ್ ಸೋ ಫಿಲ್ಮ್ ಬಂದಿದೆ, ಅದರ ರಿವ್ಯೂ ನಾವು ಎಲ್ಲರ ಜೊತೆ ಕೇಳುವ. ಹೇಗಿದೆ ರಿವ್ಯೂ? ತುಂಬ ಒಳ್ಳೆ ಫಿಲ್ಮ್, ತುಂಬ ಖುಷಿ ಆಯಿತು. ಇದಕ್ಕಿಂತ ಮೊದಲೇ ನೋಡಿದ್ದೀರಾ? ಇಲ್ಲ ಫಸ್ಟ್ ಟೈಮ್ ನೋಡೋದು. ಫಸ್ಟ್ ಶೋ ಅಲ್ಲ ಇಲ್ಲಿ? ಫಸ್ಟ್ ಶೋ. ಖುಷಿ ಆಯ್ತಾ? ತುಂಬ ಖುಷಿ ಆಯಿತು. ಅಣ್ಣ, ನಿಮ್ಗೆ ಹೇಗಾಯ್ತು? ತುಂಬ ಖುಷಿ ಆಯಿತು. ಇದು ಹೆಸರೇ ಒಂದು ಯುನೀಕ್ ನೇಮ್ ಇದ್ದಾಗೆ ಉಂಟು, ಸೂ ಫ್ರಮ್ ಸೋ ಅಂತೇಳಿ. ಹೆಸರೇ ಕೇಳುವಾಗ ಒಂಥರ ಖುಷಿ ಆಗ್ತಾ ಉಂಟು. ಮತ್ತು ನಮ್ಮ ಸೌತ್ ಕೆನಡದ ಒಂದು ಕನ್ನಡ ಮಾತಾಡೋದು ಕೇಳುವಾಗ ಭಾಳ ಖುಷಿ ಆಗ್ತದೆ. ಒಂದು ಆ್ಯಕ್ಷನ್, ಲಾಸ್ಟಿಗೆ ಒಂದು ಆ್ಯಕ್ಷನ್ ಇತ್ತು, ಮತ್ತೊಂದು ಸಮಾಜಕ್ಕೆ ಬೇಕಾದಂಥ ಒಂದು ಮೆಸೇಜ್ ಇತ್ತು. ತುಂಬ ಒಳ್ಳೆ ಮೂವಿ. ಶುರುವಿಂದ ಹಿಡಿದು ಕೊನೆ ತನಕ ನಾವು ಒಳ್ಳೆ ಎಂಜಾಯ್ ಮಾಡಿದ್ದೇವೆ, ತುಂಬ ನಗಾಡಿದ್ದೇವೆ. ಒಳ್ಳೆಯದಾಯಿತು, ತುಂಬ ಒಳ್ಳೆಯದುಂಟು ಮೂವಿ. ನಾನು ಹೇಳೋದಂತ ಅಂದರೆ ಜನರು ಬರಬೇಕು, ನೋಡಬೇಕು. ನಮ್ಮ ಸೌತ್ ಕೆನಡದ ಅವರು ಮಾಡುವಂಥ ಈ ಒಂದು ಕನ್ನಡ ಚಿತ್ರ ಎಂಥದ್ದುಂಟು, ಅದಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೇನೆ. ಒಳ್ಳೆ ಮೂವಿ. ಥ್ಯಾಂಕ್ ಯು. ಇಲ್ಲಿ ನಮ್ಮ ಕ್ರೇಜಿ ಬಾಯ್ಸ್ ಇದ್ದಾರೆ, ಅವ್ರ ಜೊತೆ ಕೇಳುವ. ಬಾರಿ ಸೂಪರ್ ಆಗಿದೆ ಕನ್ನಡ ಮೂವಿ, ಸೂಪರ್ ಆಗಿದೆ. ಎಲ್ಲರೂ ಬಂದು ದಯಮಾಡಿ ಒಂದು ನೋಡಿ. ಹೇಗೆ ಅನಿಸ್ತದೆ ನಿಮಗೆ? ಸೂಪರ್. ನಮ್ದು ತುಳು ಸ್ಟೈಲ್, ತುಳುನಾಡ ಕಲ್ಚರ್ ಅನ್ನು ಇದು ಮಾಡಿದ್ದಾರೆ, ತುಂಬ ಯೂಸ್ ಮಾಡಿದ್ದಾರೆ. ಅದೇ ಬೇಸ್, ಅದೇ ಆರ್ಟಿಸ್ಟ್, ಎಲ್ಲರದೇ ಲ್ಯಾಂಗ್ವೇಜ್ ಕನ್ನಡ ಅಷ್ಟೇ. ಅದರಲ್ಲಿ BGM ಎಲ್ಲ ತುಳುವಲ್ಲಿ ಇಟ್ಟಿದ್ದಾರೆ. ಸ್ವಲ್ಪ ಒಳ್ಳೆಯದಾ? ಸೂಪರ್. ಥ್ಯಾಂಕ್ ಯು. ಮಸ್ಟ್ ವಾಚ್. ಹೇಗಿತ್ತು? ಸೂಪರ್. ನಗಡಿದ್ದೆ ನೀನು? ಖುಷಿ ಆಯ್ತಾ? ಅಣ್ಣ, ನೀವು ಹೇಳಿ. ಒಳ್ಳೆ ಮೂವಿ, ಒಂದು ಒಳ್ಳೆ ಸ್ಟೋರಿ, ಒಂದು ಒಳ್ಳೆ ಕಾಮಿಡಿ. ಸ್ಪೆಷಲ್ ಆಗಿ ನಮ್ಮ ಆ್ಯಕ್ಟ್ರ್ ಇವರು ರಾಜ್ ಶೆಟ್ಟಿ ಅವರು, JP ಮತ್ತು ಗೌತಮ್, ಮತ್ತು ನಮ್ಮ ಭಾವಂದು ಆ್ಯಕ್ಟಿಂಗ್ ಸೂಪರ್ ಆಗಿತ್ತು ಮಾರ್ರೆ. ನಕ್ಕ ನಕ್ಕ ಸಾಕಾಯಿತು, ರಿಯಲಿ ಸೂಪರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಣ್ಣ. ಹೇಗಿತ್ತು ಫಿಲ್ಮ್? ಫಿಲ್ಮ್ ಅಂತೂ ಸೂಪರ್ ಆಗಿತ್ತು. ಆ್ಯಕ್ಚುಲಿ ನಮ್ಮದು ಮಂಗಳೂರು, ಉಡುಪಿಯ ಒಂದು ಎಲ್ಲ ಲೋಕಲ್ ಏನಿದೆ ಟ್ರೆಡಿಷನ್, ಸ್ಲ್ಯಾಂಗ್ ಎಲ್ಲ ನಮಗೆ ಕನೆಕ್ಟ್ ಆಗ್ತದೆ ಈ ಮೂವಿ ನೋಡುವಾಗ. ಸೊ
ಆಲ್ಮೋಸ್ಟ್ ಎಲ್ಲರದ್ದು ಆ್ಯಕ್ಟಿಂಗ್ ಸಹ ತುಂಬ ನ್ಯಾಚುರಲ್ ಆಗಿ ಆ ಒಂದು ಸೆಟಪ್ ಸಹ ನಮ್ಮ ಲೋಕಲಿ ಏನು ಉಡುಪಿ ಮಂಗಳೂರು ಸೈಡಲ್ಲಿ ಕರಾವಳಿ ಸೈಡಲ್ಲಿ ಹೇಗಿರ್ತದೆ ಸೊ ಅದೇ ಥರ ಒಂಥರ ಡಿಫ್ರೆಂಟ್ ಮೂವಿ, ಕಾಮಿಡಿ, ಸ್ಟೋರಿ ಎಲ್ಲ ಪರ್ಫೆಕ್ಟ್. ಸೊ ಸೂಪರ್ ಮೂವಿ. ನಗಡಿದ್ರು ತುಂಬ ಎಂಜಾಯ್ ಮಾಡಿದ್ವಿ. ಮ್ಯಾಮ್ ಹೇಗಿತ್ತು ಫಿಲ್ಮ್? ತುಂಬ ಒಳ್ಳೆ ಇತ್ತು, ಫ್ಯಾಮಿಲಿ ಎಲ್ಲ ಬಂದು ನೋಡುವಂಥ ಮೂವಿ. ತುಂಬ ಕಾಮಿಡಿ ಇತ್ತು, ಸೂಪರ್ ಇತ್ತು. ರಾಜ್ಬಿ ಶೆಟ್ಟಿ ವೆರಿ ಜೈ. ಲಿಖಿತ್ ಶೆಟ್ಟಿ ಹೇಗಿತ್ತು ಮೂವಿ? ಮಾತ್ರೆಗಳ ನಮಸ್ತೆ, ಬಾರಿ ಲಾಯ್ಕಿನ ಮೂವಿ ಮಾತ ಎಂಕಲ್ನ ತುಳುನಾಡು ದಾಖಲೆ ಪೂರ ಸೇರಿದ ಮಂದಿ ನಂಚಿತ್ನ ಮೂವಿ ಬಾರಿ ಖುಷಿ. ನಮ್ಮ ಊರ್ದನೆ ಶಶನ್ನೆಲ್ಲ ಇಟ್ಟೆ ಒನ್ ಆಫ್ ದಿ ಪ್ರೊಡ್ಯೂಸರ್ ಅವರೆಲ್ಲರೂ ಬಾರಿ ಖುಷಿ ಅಂದರೆ ಒಂಜಿನದ ಒಂದು ಅಪ್ಪೆ ಭೂಮಿಗೋಸ್ಕರ ತುಳುಟೆ ಬಾತೇರ್ನಿ. ಬಾರಿ ಒಳ್ಳೆ ಮೂವಿ, ಒಳ್ಳೆ ಕಾಮಿಡಿಯೊಂದಿಗೆ ಲಾಸ್ಟಿಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ಬಾರಿ ಚೆಂದ ಇತ್ತು. ಎಲ್ಲರೂ ಥಿಯೇಟ್ರಲ್ಲಿದ್ದ ಎಲ್ಲರೂ ತುಂಬ ನಗ್ತಾಯಿದ್ರು. ಅದರಲ್ಲಿ ಒಂದು ಪಾಯಿಂಟ್ ಬಾರಿ ಅದು ಎಲ್ಲರ ತಲೆಯಲ್ಲಿ ಬರಬೇಕಾದಂತಹ ವಿಷಯ, ನಾವು ಇನ್ನೊಂದು ಮನೆಯ ಹೆಣ್ಣನ್ನು ಯಾವ ದೃಷ್ಟಿಯಿಂದ ನೋಡ್ತೇವ, ನಮ್ಮ ಮನೆಯ ಹೆಣ್ಣನ್ನು ಇನ್ನೊಬ್ಬರು ಅದೇ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ. ಸೊ ಆ್ಯಸ್ ಎ ಸೊಸೈಟಿ ನಾವು ಎಜುಕೇಟ್ ಆಗಿರಬೇಕು. ಅದನ್ನು ಇದರಲ್ಲಿ ಬಾರಿ ಫನ್ನಿಯಾಗಿ ಆ ಮೆಸೇಜನ್ನು ಡೆಲಿವರಿ ಮಾಡಿದ್ದಾರೆ. ಸೊ ವೆರಿ ಗುಡ್ JP ತುಮಿನಾಡು, ಆಲ್ ದ ಬೆಸ್ಟ್. ಆ್ಯಂಡ್ ಅದೇ ರೀತಿ ಬಟ್ ಇದರಲ್ಲಿ ಒಟ್ಟಿಗೆ ಇನ್ನೊಂದು ಹೇಳ್ತಾ ಇದ್ದೆ ನಾನು, ಇದನ್ನು ನೀವು ಹಾಕಬೇಕು ರಿವ್ಯೂವಲ್ಲಿ. ನಾನು ಇದರ ವಿಷಯದಲ್ಲಿ ಒಂದು ಹೇಳಿದ್ದೆ, ಮೂವಿ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಉಂಟು. ತುಂಬ ತುಳುವವರೇ ಇರುವಂಥ ಮೂವಿ, ಎಲ್ಲ ಬಲೆ ತೆಲಿಪಲೆಯಲ್ಲಿ ಇರುವಂಥವರೇ ಇರೋದು. ಮಲಯಾಳಿಯಲ್ಲಿ ಸಹ ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಒಂದು ಬಿಗ್ ಕ್ವಶನ್ ಮಾರ್ಕ್, ವೈ ನಾಟ್ ತುಳುವಲ್ಲಿ ಯಾಕೆ ರಿಲೀಸ್ ಮಾಡ್ತಿರಲ್ಲ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಉಂಟು ನನಗೆ ಇವತ್ತಿಗೆ ಸಹ. JP ತುಮಿನಾಡು ಅವರಿಗೆ ಇನ್ನೊಂದು ರಿಕ್ವೆಸ್ಟ್, ಎಲ್ಲ ಮಸ್ಕ ತುಳುವರಿಂದ ಇನ್ನೂ ಸಹ ಅವಕಾಶ ಇದೆ, ದಯವಿಟ್ಟು ತುಳುವಲ್ಲಿ ಇನ್ನೊಮ್ಮೆ ರಿಲೀಸ್ ಮಾಡಿ, ನಾವೆಲ್ಲರೂ ಇನ್ನೊಮ್ಮೆ ಬಂದು ಥಿಯೇಟ್ರಿಗೆ ನೋಡ್ತೇವೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹೇಗಿತ್ತು ಮೂವಿ? ಸೂಪರ್ ಮೂವಿ. ಒಂದು ಮೂವಿಯಲ್ಲಿ ಮೈನ್ ಏನಂದ್ರೆ ರಿಯಲಿಸ್ಟಿಕ್ ಆಗಿ ನಮಗೆ ಅಂದರೆ ನಮ್ಮದು ಏನು ನಮ್ಮದು ಯೂತಲ್ಲಿ ಅಂದರೆ ನಾವು ಏನು ಎಂಜಾಯ್ ಮಾಡಿದ್ವಿ ಎಲ್ಲ ಈ ಮೂವಿಯಲ್ಲಿದೆ. ಸೊ ಸೇಮ್ ಟು ಸೇಮ್ ಡೈರೆಕ್ಷನ್ಗೆ ಹ್ಯಾಟ್ಸ್ ಆಫ್. ಯಾರು ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ಕೊಟ್ಟಿದ್ದಾರ ಸೂಪರ್ ಇದೆ. ಔಟ್ ಆಫ್ ಔಟ್, 10ನಲ್ಲಿ 10, ಏನು ಮಾತಾಡಲಿಕ್ಕಿಲ್ಲ. ಒಂದು ನಮಗೆ ಇನ್ನೂ ಸಹ ಒಂದು ಮಜಾ ಏನು ಬೇಕಂದರೆ ಈ ಕನ್ನಡ ಮೂವಿ ತುಳುವಲ್ಲಿ ಬರಬೇಕು. ಅಂದರೆ ನಮ್ಮದು ಇದು ಬೇಸಿಕಲಿ ಎಲ್ಲ ನಮ್ಮದು ಆರ್ಟಿಸ್ಟ್, ಆಮೇಲೆ ಆ ಸ್ಲ್ಯಾಂಗ್ ಎಲ್ಲ ತುಳುವಿದ್ದೆ ಸ್ಲ್ಯಾಂಗ್, ಆ ಕನ್ನಡ ಮಾತಾಡಿದ ಎಲ್ಲ. ಇವಾಗ ನಾನು ಯಾವ ರೀತಿ ಕನ್ನಡ ಮಾತಾಡಿದೆ ಆಲ್ಮೋಸ್ಟ್ ಅದೇ ಇದೆ ನಮ್ಮದು ತುಳು ಸ್ಲ್ಯಾಂಗ್, ಅದಕ್ಕೆ ಕನ್ನಡ. ಇನ್ನೊಂದು ನಮ್ಮದು ರಿಕ್ವೆಸ್ಟ್ ಏನಂದರೆ ಈ ಮೂವಿಯನ್ನು ತುಳುವಲ್ಲಿ ಬಿಡಬೇಕು. ನಾನು 2 ಸಲ ಬಂದು ನೋಡ್ತೇನೆ, ಅಷ್ಟು ಸೂಪರ್ ಮೂವಿ. ಔಟ್ ಆಫ್ ಔಟ್ ಎಲ್ಲ ಡೈರೆಕ್ಷನ್, ಸ್ಕ್ರೀನ್ ಪ್ಲೇ, ಎಲ್ಲ ಕಾಮಿಡಿ ಅಂತೂ ನಮ್ಮದು ಟಿಪಿಕಲಿ ನಮ್ಮದು ಏನು ನಾವು ತುಳು ಮೂವಿಯಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀವ ಅದಕ್ಕಿಂತ ಟ್ರಿಬಲ್ ಇದೆ. ಇನ್ನೊಂದೇನೋ ರಿಕ್ವೆಸ್ಟ್, ತುಳುವಲ್ಲಿ ಬರಬೇಕು ನಮಗೆ ಈ ಮೂವಿ. ಈ ಏನು ಇದೆ ತಮಾಷೆ ಕಾಮಿಡಿ ನಮಗೆ ತುಳುವಲ್ಲಿ ನೋಡಬೇಕು, ಎಂಜಾಯ್ ಮಾಡಬೇಕು. 2 ಟೈಮ್ ನಾನು ಬಂದು ನೋಡ್ತೀನಿ ತುಳುವಲ್ಲಿ ಮಾಡಿದ್ರೆ. ಅಷ್ಟು ಸೂಪರ್ ಮೂವಿ. ಹ್ಯಾಟ್ಸ್ ಆಫ್ ಟು ದ ಆಲ್ ಟೀಮ್. ಸೂಪರ್. ನೋಡಿದ್ರಲ್ಲ ಮಸ್ಕತ್ನ ರಿವ್ಯೂ. ಪರ್ಸ್ನಲಿ ನಾನು ಕೂಡ ಈ ಮೂವಿ ನೋಡಿದ್ದೆ, ತುಂಬ ಒಳ್ಳೆ ಇತ್ತು. ಕಾಮಿಡಿ ಅಂತೂ ನಕ್ಕು ಸಾಕಾಗಿ ಹೋಯಿತು, ಅಷ್ಟು ಹೊಟ್ಟೆ ನೋವಾಗ್ತಾ ಉಂಟು, ಅಷ್ಟು ನಕ್ಕು ಸಾಕಾಯಿತು. ಡೈರೆಕ್ಟರ್ಗೆ ರಿಕ್ವೆಸ್ಟ್ ಅಂದರೆ ಈ ಮೂವಿ ತುಳುವಲ್ಲಿ ಬರಬೇಕಂತ ಆಡಿಯನ್ಸ್ ಎಕ್ಸೆಪ್ಟ್ ಮಾಡ್ತಿದ್ದಾರೆ. ಸೊ ಡೈರೆಕ್ಟರ್ ಇದನ್ನು ಕನ್ಸಿಡರ್ ಮಾಡಿ ತಗೊಳ್ಳಿ. ನಮಸ್ಕಾರ ಎಲ್ರಿಗೂ. ಸೊ ನಾವೀಗ ಮೂವಿ ನೋಡಿ ಮನೆಗೆ ಬಂದ್ವಿ. ಸೊ ನಮ್ಮ ಮಸ್ಕತ್ನಲ್ಲಿ ಇವತ್ತು ರಿಲೀಸ್ ಆಗಿತ್ತು. ಫಸ್ಟ್ ಶೋಗೆ ನಾವೆಲ್ಲ ಹೋಗಿದ್ದೀವಿ, ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಎಲ್ಲ ಒಟ್ಟು ಸೇರಿ ಈಗ ಹೋಗಿ ಬಂದ್ವಿ. ನೀವು ಆಲ್ರೆಡಿ ಈಗ ವಿಡಿಯೋ ನೋಡಿರ್ಬೋದು, ನಮ್ದು ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಇದ್ದದ್ದು. ಸೊ ಅದರ ರಿವ್ಯೂ ಎಲ್ಲ ನಿಮಗೆ ನಾನು ಕೊಟ್ಟೆ. ಬಟ್ ಇದಕ್ಕಿಂತ ಮೊದಲು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ, ನಾನು ನಿಮಗೆ ಮಸ್ಕತ್ನ ಆನೆಸ್ಟ್ ರಿವ್ಯೂ ನಾನು ನಿಮಗೆ ಕೊಡ್ತೇನೆ ಅಂತ ಹೇಳಿದ್ದೆ. ಸೊ ಆನೆಸ್ಟ್ ರಿವ್ಯೂ ಏನಂತ ನಾನು ನಿಮಗೆ ಕೊಡ್ತೇನೆ. ಸೊ ಈಗ ಮನೆಗೆ ಬಂದು ಹೇಳ್ತಿದ್ದೇನೆ. ಮೂವಿನ ಬಗ್ಗೆ ಹೇಳ್ಬೇಕ್ರೆ ಮೂವಿ ಅಂತೂ ಟಾಪ್ ಮೂವಿ ಅಂತ ಹೇಳ್ಬೋದು. ಮತ್ತೆ ಬೇರೆ ಸೂಪರ್ ಇತ್ತು ಮೂವಿ. ಆ್ಯಕ್ಚುಲಿ ನಾವು ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹೋಗಿದ್ವಿ. ಒಂದು ಥಿಯೇಟರ್ ನಾವೇ ಬುಕ್ ಮಾಡಿದ್ವಿ, ಫುಲ್ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದದ್ದು. ಸೂಪರ್ ಮೂವಿ ಮಾತ್ರ. ಎಲ್ಲರದ್ದು ನ್ಯಾಚುರಲ್ ಆ್ಯಕ್ಟಿಂಗ್, ಮತ್ತು ನಮ್ಮ ದಿನನಿತ್ಯದ ಲೈಫಲ್ಲಿ ನಡೆಯುವುದೇ ಎಲ್ಲ ಇನ್ಸಿಡೆಂಟ್. ಅದು ಆ್ಯಕ್ಚುಲಿ ಅದು ಕನ್ನಡದಲ್ಲಿ ಇದ್ರೂ ಫಿಲ್ಮು ತುಳುನಾಡಿಗೆ ತುಂಬ ಕನೆಕ್ಟ್ ಆಗ್ತದೆ. ಆ್ಯಕ್ಚುಲಿ ಹೇಳ್ತಿದ್ರೆ ನಮ್ಮ ಲೈಫಲ್ಲಿ ಎಂತ ನಡೀತದೆ ಅಂದರೆ, ನಾರ್ಮಲ್ ಜನಗಳ ಲೈಫಲ್ಲಿ, ಮಿಡ್ಲ್ ಕ್ಲಾಸ್ ಜನರ ಲೈಫಲ್ಲಿ ಎಂತ ನಡೀತದೆ ಡೈಲಿ ಲೈಫಲ್ಲಿ ಸೇಮ್ ಹಾಗೆ ಉಂಟು. ಡೈಲಿ ರೂಟೀನ್ ಲೈಫ್, ಅದರಲ್ಲಿ ಎಂತ ಫಿಲ್ಟರ್ ಎಂತ ಇಲ್ಲ, ನ್ಯಾಚುರಲ್. ಎಲ್ಲ ಆಕ್ಟಿಂಗ್ ಕೂಡ ನ್ಯಾಚುರಲ್ ಉಂಟು.
ಮತ್ತೆ ಫಿಲ್ಮ್ ಸ್ಟೋರಿ ಕೂಡ ಅದೇ ಫಸ್ಟ್ ಇಂದ ಎಂಡ್ ವರೆಗೆ 1% ಬೋರ್ ಅನ್ನೋದು ಯಾರಿಗೆ ಇಲ್ಲ. ಲಾಸ್ಟ್ ವರೆಗೆ ಸಹ ಎಂಜಾಯ್ಮೆಂಟ್ ಫುಲ್ಲು ನಗಡಿ ನಿಮ್ಗೆ ಸಾಕಾಗಿ ಹೋಗ್ತದೆ ಅಷ್ಟು. ಒಂದು ಡೈಲಾಗ್ ಅಲ್ಲಿ ಸಹ ಕಾಮಿಡಿ, ನೀವು ಆಚೆ ನೋಡಿದ್ರೆ ನಿಮ್ಗೆ ಡೈಲಾಗ್ ಮಿಸ್ ಆಗಿ ಆಗ್ತದೆ, ಅಷ್ಟು ಕಾಮಿಡಿ. ಆಚೆ ನೋಡ್ಲಿಕ್ಕಿಲ್ಲ, ಫುಲ್ ಸ್ಕ್ರೀನೇ ನೋಡುವುದಾಗಿ. ಒಂದೊಂದು ಸೆಂಟೆನ್ಸ್ ಅಲ್ಲೂ ಒಬ್ರು ಕಾಮಿಡಿ ಮಾಡಲು ಇನ್ನೊಬ್ರು ಕಾಮಿಡಿ ಮಾಡೋದು, ಪ್ರತಿಯೊಬ್ಬರ ಮಾತಲ್ಲೂ ಕಾಮಿಡಿ ಸೂಪರ್ ಆಗಿದೆ ಮೂವಿ ಮಾತ್ರ. ಎಲ್ಲರೂ ಎಂಜಾಯ್ ಮಾಡ್ತಾರೆ, ಬೋರ್ ಎಂತ ಆಗುದಿಲ್ಲ. ಕೆಲವು ಫಿಲ್ಮ್ ಆದರೆ ಫಸ್ಟ್ ಹಾಫ್ ಅಲ್ಲಿ ಎಂತ ಸ್ಟೋರಿ ಇರುವುದಿಲ್ಲ, ಇಂಟರ್ವಲ್ ನಂತರ ಸ್ಟೋರಿ ಸ್ಟಾರ್ಟ್ ಆಗುತ್ತದೆ. ಇದರಲ್ಲಿ ಹಾಗೆ ಅಲ್ಲ, ಫಸ್ಟಿಂದ ಲಾಸ್ಟ್ ತನಕ ನಿಮಗೆ ಆಚೆ ಹೋಗ್ಲಿಕ್ಕೆ ಮನಸ್ಸಾಗುವುದಿಲ್ಲ, ಕಂಪ್ಲೀಟ್ ಫಿಲ್ಮ್ ನೋಡ್ತೀರಾ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಥರದ ಮೂವಿ ಇನ್ನೂ ಬರಬೇಕು ಆ್ಯಕ್ಚುಲಿ. ಹೊಸ ಫೇಸ್ ಆದರೂ ಸಹ ಸೂಪರ್. ಅದರಲ್ಲಿ ಕೆಲವರು ಪರಿಚಯದವರು ಇದ್ದಾರೆ, ಬಟ್ ಆದರೂ ಸಹ ಆಲ್ಮೋಸ್ಟ್ ಅಂದರೆ ಕೆಲವೆಲ್ಲ ಆರ್ಟಿಸ್ಟ್ ಎಲ್ಲ ಹೊಸ ಫೇಸ್ ಆ್ಯಕ್ಚುಲಿ. ಆದರೂ ಸಹ ಯಾರು ಹೊಸಬ್ರು ಅಂತ ಅನಿಸೋದಿಲ್ಲ, ಸೂಪರ್ ಆಗಿದೆ. ತುಳು ಇಂಡಸ್ಟ್ರಿಯಲ್ಲಿ ಇದ್ದವರು ಕನ್ನಡದಲ್ಲಿ ಫಿಲ್ಮ್ ಮಾಡಿದಾಗ ಹೇಗಿರ್ತದೆ ಅಂತ ಇದೊಂದು ಸ್ಯಾಂಪಲ್ ಅಂತ ಹೇಳ್ಬೋದು ಅಲ್ಲ. ಇನ್ನೂ ಇಂಥ ಮೂವಿ ಬರಬೇಕು, ಹೊಸ ಪ್ರತಿಭೆಗಳು ಬೆಳಿಬೇಕು. ಬಾಬು, ಪಿಕ್ಚರ್ ಹೇಗಿತ್ತು? ಫಿಲ್ಮ್ ಹೇಗಿತ್ತು? ಫಿಲ್ಮ್ ಹೇಗಿತ್ತು ಹೇಳು? ಫಿಲ್ಮ್ ಹೇಗಿತ್ತು? ಫಿಲ್ಮ್ ಎಂಚ ಇತ್ತಂದ್ರೆ ಪನ್ ಸೂಪರ್ ಇತ್ತು. ಸೂಪರ್ ಇತ್ತು, ಸೂಪರ್ ಇತ್ತು. ಆಕ್ಚುಲಿ ನಕ್ಕು ಹೊಟ್ಟೆ ನೋವು ಬರ್ತದೆ, ಅಷ್ಟು ಸೂಪರ್ ಇತ್ತು ಮೂವಿ ಆಕ್ಚುಲಿ. ಯಾರೆಲ್ಲ ಮೂವಿ ನೋಡ್ಲಿಲ್ಲ ಆದಷ್ಟು ಬೇಗ ಈ ಮೂವಿಯನ್ನು ನೋಡಿ. ಅಂದ್ರೆ ಒಳ್ಳೆ ಮೂವಿಯನ್ನು ನಾವು ಯಾವತ್ತು ನೋಡ್ಬೇಕು, ತುಂಬಾ ಮಿಸ್ ಮಾಡಬೇಡಿ ಈ ಮೂವಿಯನ್ನೆಲ್ಲ. ಆದಷ್ಟು ಎಲ್ಲರೂ ನೋಡಿ, ನೋಡದಿದ್ದವರು ಸಹ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನೋಡ್ಲಿಲ್ಲ ಅವರಿಗೆ ಹೇಳಿ ಆದಷ್ಟು ಈ ಒಳ್ಳೆ ಮೂವಿ ಬಂದಿದೆ, ಒಳ್ಳೆ ಮೂವಿ ನೋಡಿ ಅಂತ ಹೇಳಿ. ಈ ಒಳ್ಳೆ ಮೂವಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಮ್ಮ ಸೈಡಲ್ಲಿ ಕೇಳ್ತಿದ್ದೇವೆ. ಆಕ್ಚುಲಿ ಯಾರು ಮಿಸ್ ಮಾಡಬೇಡಿ, ಎಲ್ಲ ಥಿಯೇಟರ್ಗೆ ಹೋಗಿ ನೋಡಿ. ಯಾಕಂದ್ರೆ ಹೊಸತೊಂದು ಪ್ರಯತ್ನ ಮಾಡಿದ್ದಾರೆ, ಅದಕ್ಕೊಂದು ಬೆಂಬಲ ಇರಬೇಕು. ಯಾಕಂದ್ರೆ ಹೆಸರು ಚಿಕ್ಕ ಮಟ್ಟಲ್ಲಿ ದೊಡ್ಡ ಪ್ರಯತ್ನ ಅಂತ ಹೇಳ್ಬೋದು. ಮತ್ತೆ ಎಂತ ಅಂತ ಹೇಳಿದ್ರೆ ಇದೆಲ್ಲ ಎಂತ ಡೈರೆಕ್ಟರ್ ನಂಗೆ ಗೊತ್ತಿರುವಾಗ ಇದು ಅವರದ್ದು ಫಸ್ಟ್ ಅಟೆಂಪ್ಟ್ ಅನ್ಸುತ್ತೆ ಫಿಲ್ಮ್ ಅಲ್ಲಿ. ಎಲ್ಲರನ್ನು ಅಂದ್ರೆ ಈಗ ದೊಡ್ಡ ಆಕ್ಟರ್ಗಳನ್ನು ಹಾಕಿಕೊಂಡು ಫಿಲ್ಮ್ ಮಾಡಿ ಹಿಟ್ ಆಗುದು ಬೇರೆ ವಿಷಯ. ಇವರೆಲ್ಲ ಸಣ್ಣ ಆರ್ಟಿಸ್ಟ್ ಅಂದ್ರೆ ಅವರ ಕಾಮಿಡಿ ಎಲ್ಲ ಒಳ್ಳೆ ಉಂಟು. ಆದ್ರೆ ಒಂದು ಎಂತ ಹೇಳುದು, ಒಂದು ತುಂಬಾ ಸೂಪರ್ ಹಿಟ್ ಹೀರೋಗಳಲ್ಲ, ನಾರ್ಮಲ್ ಆಕ್ಟರ್ಗಳನ್ನೇ ಹಾಕೊಂಡು ಇಂಥ ಒಂದು ಸೂಪರ್ ಹಿಟ್ ಫಿಲ್ಮ್ ತೆಗೆದಿದ್ದಾರೆ ಅಂದ್ರೆ ರಿಯಲಿ ಗ್ರೇಟ್. ನಾರ್ಮಲ್ ಆಕ್ಟರ್ ನಮ್ದು ಸೂಪರ್ ಆಕ್ಟರ್ ಗಿಂತ ಒಂದು ಲೆವೆಲ್ ಮೇಲೇನೆ ಮಾಡಿದ್ದಾರೆ ಅವರು, ಹೇಳ್ಬೇಕು. ಸೂಪರ್ ಆಗಿದೆ. ಯಾರು ಸಹ ನಾರ್ಮಲ್ ಇದು ಎಂತ ಅನಿಸುದು, ಫಸ್ಟ್ ಟೈಮ್ ಆಕ್ಟ್ ಮಾಡೋರು ಒಂಥರ ಇರ್ತದೆ. ಬಟ್ ಇದ್ರಲ್ಲಿ ಹಾಗಿಲ್ಲ, ನ್ಯಾಚುರಲ್ ಆಕ್ಟಿಂಗ್. ಯಾರು ಆಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸೋದಿಲ್ಲ, ರಿಯಲ್ ಅವರ ಲೈಫಲ್ಲಿ ನಡೆಯುವುದನ್ನು ವಿಡಿಯೋ ತೆಗೆದು ಹಾಕಿದಾಗೆ ಉಂಟು. ಸೂಪರ್ ಆಕ್ಟ್ ಮಾಡಿದ್ದಾರೆ ಎಲ್ಲರೂ ಸಹ. ಫಿಲ್ಮ್ ಸ್ಟೋರಿ ಕೂಡ ತುಂಬ ಉಂಟು. JP ಸರ್ ಇದ್ದು ಡೈರೆಕ್ಷನ್ ಅಲ್ಲಿ ಇನ್ನಷ್ಟು ಮೂವಿಗಳು ಬರಲಿ, ಇಂಥ ಹೊಸ ಕಲಾವಿದರಿಗೆಲ್ಲ ಅವಕಾಶ ಕೊಡಿ. ಎಲ್ಲರೂ ನೀವು ಬೆಳೀರಿ, ಇಂಥ ಸಣ್ಣ ಆಕ್ಟರ್ಗಳನ್ನು ಬೆಳೆಸಿ. ಥ್ಯಾಂಕ್ ಯು, ಬಾಯ್ ಬಾಯ್, ಸಿಗುವ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಬಾಯ್, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್. ಬಾಯ್ ಮಲ್ಬೆ, ಬಾಯ್ ಮಲ್ಬೆ, ಬಾಯ್ ಮಲ್ಬು, ಬಾಯ್ ಮಲ್ಬೆ, ಬಾಯ್ ಮಲ್ಬುದೆ ಕುದುರೆ. ಆಕ್ಚುಲಿ ಅವಳು ಸ್ಲೀಪಿಂಗ್ ಮೋಡ್ ಅಲ್ಲಿ ಇದ್ದಾಳೆ. ಚಲ್ ಬಾಯ್ ಬಾಯ್. ಅಯ್ಯೋ ಬಾಯ್ ಬಾಯ್.